ಓಡಾಡೋರು ನಾನ್ ಮಾರಿರೋ ಎತ್ತು ಯಾರು ಮಾರಿಲ್ಲ. ಬಿಗ್ ಬಾಸ್ ನಿಂದ ಬಂದ ಮೇಲೆ 7 ಜೊತೆ ಎತ್ತು ಮಾರಿದ್ದೀನಿ. ಬಿಗ್ ಬಾಸ್ ಇಂದ ಬಂದ ಮೇಲೆ ಕನಿಷ್ಠ ಪಕ್ಷ ಆದ್ರೂ ಟಾಪ್ ಕರ್ನಾಟಕದಲ್ಲಿ ಒರಿಜಿನಲ್ ರೇಟ್ ನಾನು ಹೇಳೋದಪ್ಪ, ದುಡ್ಡು ಕೊಟ್ಟು ತಗೊಂಡಿರೋದು. ಹೇಳ್ಬೋದು ನಾವು 15 ಲಕ್ಷ ಮಾಡ್ರಿ 20 ಲಕ್ಷ ಮಾಡ್ರಿ, ಒರಿಜಿನಲ್ ಆಗಿ ಹೈಯೆಸ್ಟ್ ಈ ವರ್ಷ ಎತ್ತು ಮಾರಿರೋದು ನಾನೇ ಕೊಟ್ಟು ಮಾರಿರೋದು. ಎಷ್ಟು ಜೊತೆ ಮಾರಿದ್ರಣ್ಣ? 7 ಜೊತೆ ಮಾರಿದ್ದೀವಿ. 7 ಜೊತೆ. ಎಷ್ಟು ಪ್ರೈಸ್ ಎಷ್ಟು ಮಾಡಿದ್ರು? ಒರಿಜಿನಲ್ ಬೆಲೆ 1 ರೂಪಾಯಿ ಅದ್ರ ತಪ್ಪಿಲ್ಲ, 7.5 ಲಕ್ಷ. ಅದು ಯಾವ ಊರು ಕೊಟ್ರಣ್ಣ? ಅದು ಎತ್ತು ಚಿಕನ್ ನಟಿವರು ಮನೆಯಲ್ಲ ಇತ್ತು. ಬರೋ ವರ್ಷದ ನಂಬಿಕೆ ಫಸ್ಟ್ ವ್ಯಾಪಾರ, ಅದಾದ್ಮೇಲೆ ಬೇರೆಯವ್ರು ಕೊಡ್ತಿದ್ದೆ ಅನ್ನೋ ಮಾತು. ಓಕೆ ಅಣ್ಣ, ಇದು ಲವಕುಶ ಎಲೆ ಎಲ್ಲ ಇವನು ಎತ್ತು ಕೊಟ್ಟು ಬಿಟ್ಟಿದ್ದೀವಿ. ಇನ್ನ 3 ಜೊತೆ ಎತ್ತು ತೆಗ್ದಿದ್ದೀವಿ. ಓಕೆ, ಇನ್ನ 3 ಜೊತೆ ಎತ್ತು. ಅದಕ್ಕೆ ನಾಳಿದ್ದು ಬಂದು ವಿಡಿಯೋ ಮಾಡಿದ್ವಿ. ಸುಮಾರು ಜನ ನಮ್ಮ ಅಭಿಮಾನಿಗಳು, ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಕೇಳ್ತಾವ್ರೆ, ಏನೋ ಹಳ್ಳಿಕಾರರು ಏನು ಹೇಳ್ತಾ ಇಲ್ಲ, ಹಳ್ಳಿಕಾರ. ನಾನು ಯಾವತ್ತೂ ಹಳ್ಳಿಕಾರ ಇಲ್ದಿದ್ದು ಹೊರತೂರು ಸಂತೋಷ ಇಲ್ಲ. ನಾನು ಯಾವತ್ತೂ ಅದಕ್ಕೆ ಆಭಾರಿ. ಏನಂತಂದ್ರೆ ಹಿಂಗೆ ವಿಡಿಯೋಗಳು ನೀವೇ ನೋಡಿದ್ರಲ್ಲ, ಇವತ್ತೇ ಸ್ವಲ್ಪ ಫ್ರೀ ಸಿಕ್ಕಿರೋದು. ಒಂದು ದಿನದಲ್ಲಿ 8 ಪ್ರೋಗ್ರಾಮು 10 ಪ್ರೋಗ್ರಾಮ್ ದಿನ ಹೋಗ್ತಾ ಇದ್ದೀನಿ. ಆಮೇಲೆ ಹಸು ಕೊಟ್ಟವ್ರೆ ಗಿಫ್ಟ್, ಬಾತ್ಕೋಳಿಗಳು ಕೊಟ್ಟವ್ರೆ, ಗಿಳಿ ಕೊಟ್ಟವ್ರೆ, ಪಾರ್ವಾಳಗಳು ಕೊಟ್ಟವ್ರೆ, ನಾಯಿ ಒಂದು ಕೊಟ್ಟವ್ರೆ. ಎಲ್ಲ ಗಿಫ್ಟ್ ಕೊಟ್ಟಿರೋದು ಅಲ್ಲ, ಇವು ಎಲ್ಲ ಎಕ್ಸ್ಟ್ರಾ ಸದಸ್ಯರು ನಮ್ಮ ಫಾರ್ಮ್. ಅಕ್ಷಯ್ ದಂಪತಿಯವ್ರಿಗೆ ಒಂದು ಟಗರು ಕೊಟ್ಟಿರಿ. ಹೌದು, ನಾನು ಟಗರು ಕೊಟ್ಟಿದ್ದು ಕಾರಣ ಏನಂತಂದ್ರೆ, ನಮ್ಮ ಅವರ ಫ್ರೆಂಡ್ಶಿಪ್ ಬಾಂಧವ್ಯ. ಇವಾಗ ನಾವು ರೈತರು, ಅವರು ಅವ್ರ ಮನೆಯಲ್ಲಿ ಒಂದು ಜೀವಿ ಇದ್ರೆ ನಮಗೂ ಒಂದು ಬಾಂಡಿಂಗ್ ಇನ್ನ ಚೆನ್ನಾಗಿರ್ತೈತಲ್ಲ. ಆಮೇಲೆ ಅವ್ರು ಮಾಡೋದೇ ಅಲ್ಲಿ ಮಟನ್ ಬಿರಿಯಾನಿ ಅಂತಂದ್ರೆ ತಕ್ಷಣನೇ ಅದಕ್ಕೊಂದು ಬ್ರ್ಯಾಂಡ್ ಬೇಕಲ್ಲ. ಹೌದು, ಅದಕ್ಕೋಸ್ಕರನೇ ಮೊನ್ನೆ ಒಂದು ಇದು ಹಾವೇರಿ ಟಗರ್ನ ಕೊಟ್ಟೆ. ಅದಕ್ಕ ಗೋಲ್ಡ್ ಅಂತ ಇಟ್ಟವ್ರೆ ಹೆಸರು. ಗೋಲ್ಡ್ ಓಕೆ, ಗೋಲ್ಡನ್ ಸೀನಣ್ಣ, ಗೋಲ್ಡನ್ ರಘುವಣ್ಣ ಅಂತೇನು ಓಕೆ. ಅದ್ರದ್ದು ಒಂದು ವಿಡಿಯೋ ಮಾಡ್ರಿ ಅಲ್ಲಿ ಹೋದಾಗ. ಸರಿ, ಅದು ಕೊಂಬೆಲ್ಲ ಇದಾಗಿದೆಯಲ್ಲ ಅದು. ಹೌದು, ಇದು ಬರೋವರ ಬರ್ತಾರೆ. ನಾನು ನಾಳೆ ಹಾವೇರಿ ಇದು ಹೋಗ್ತಾ ಇದ್ದೀನಿ, ಹುಬ್ಳಿ ಹತ್ರ ರೇಸ್ ಐತೆ. ಅದು ಬಂದಾದ್ಮೇಲೆ ಎಲ್ಲ ಕುಂಬ್ ಮಾಡ್ಬೇಕಣ್ಣ. ನಮ್ಮ ರಾಹುಲ್ ಸ್ವಲ್ಪ ಇದಾಗಿದೆ.